ನೋಡಿ ಫ್ರೆಂಡ್ಸ್, ನಂದು ಹೊಸ ಫೋನು ಹೇಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ, ಹೇಗಿದ್ದೀರಾ? ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಮಂಗಳವಾರ ಒಳ್ಳೆ ಕಾರ್ಯಗಳು ಮಾಡಬಾರ್ದು ಅಂತಾರೆ. ಆದರೆ ನಾನು ಇವತ್ತು ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಬಂದಿದ್ದೀನಿ. ದೇವರು ಏನು ಮಾಡ್ತಾನೆ ಗೊತ್ತಿಲ್ಲ. ಇವತ್ತು ಮಂಗಳವಾರ, ಇದು ಮಂಗಳವಾರದ ಬ್ಲಾಗು. ನನ್ನ ಚಾನಲ್ ಗೊತ್ತಲ್ಲ, ಸವಿತಾ ಲೋಕೇಶ್ ಯಾದವ್. ನಾನು ಎಲ್ಲೋದ್ರೂ ನನ್ನ ಗಂಡನ ಬಿಡಲ್ಲ. ಹೆಸ್ರಲ್ಲಾದ್ರೂ ಅಷ್ಟೇ, ಉಸಿರಲ್ಲಾದ್ರೂ ಅಷ್ಟೇ ಲೋಕೇಶ್ 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 ಅನ್ನೋದು ಇದ್ದೇ ಇರುತ್ತೆ. ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡ್ಕೊಬರೋಣ. ಮೊಟ್ಟೆ ಪಲ್ಯ ಮಾಡಿದ್ದೀನಿ ನೋಡಿ ಇವತ್ತು. ತಿಂಡಿಗೆ ಮಂಗಳವಾರ ಆಗಿರೋದ್ರಿಂದ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಉಪ್ಪಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ. ಇದು ನನ್ನ ಒಬ್ಬಳಿಗೆ ಮಾತ್ರ. ಇನ್ನಿದು ನಮ್ಮ ಮನೆಯವ್ರಿಗೆ ಸಾರು ಮುದ್ದೆಗೆ ಮಾಡಲೇಬೇಕು. ಬೇಕಲ್ಲ, ನಾವು ಏನು ಬೇಕಾದ್ರೂ ತಿನ್ಬೋದು. ಮುದ್ದೆಗೆ ಸಾಂಬಾರು ಬೇಕು. ಇನ್ನು ಇದು ಆಮ್ಲೆಟ್ಟು ನನ್ನ ಮಗನಿಗೆ. ನಮ್ಮ ಮನೇಲಿ ಥರದ್ದು ಮಾಡಬೇಕು, ಇಲ್ಲಾಂದ್ರೆ ಮುಟ್ಟೋದೇ ಇಲ್ಲ. ಏನು ಮಾಡೋಕ್ಕಾಗತ್ತೆ, ಇರೋದೇ ಮಾಡೋಕ್ಕಲ್ವಾ. ಸಾಂಬಾರು, ಪಲ್ಯ, ಆಮ್ಲೆಟ್ಟು ಎಲ್ಲ ಮಾಡಿದೆ. ಇನ್ನಿದು ಬೆಂಡೆಕಾಯಿ ಪಲ್ಯ ಅಲ್ಲ, ಗೊಜ್ಜು. ನೆಂಚ್ಕೊಳ್ಳೋಕ್ಕೆ ಬೆಂಡೆಕಾಯಿ ಇತ್ತು ಫ್ರೆಶ್ದು, ಅದಕ್ಕೆ ಪಲ್ಯ ಮಾಡ್ತಾಯಿದ್ದೀನಿ. ಒಂದೇ ಸಲ ರೋಸ್ಟ್ ಮಾಡಿ ಪಲ್ಯ ಮಾಡ್ತಾ ಇರೋದು. ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಲ್ಲ. ನನಗಂತೂ ಹಂಗೆ ಅನ್ನಿಸ್ತಾ ಇದ್ದಿದ್ದು. ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಿಮಗೂ ಅನ್ನಿಸ್ತಾ ಇರ್ತದೆ, ನೀವು ಹೇಳಲ್ಲ ಅಷ್ಟೇ, ಕಳ್ಳರು. ಇನ್ನಿದು ಪಲ್ಯ ನೆನ್ನೆದು ಮಿಕ್ಕಿತ್ತು, ಯಾರಿಗೂ ಕೊಡಲ್ಲ. ಮಿಕ್ಕಿದ್ದು ನಾನು ಒಬ್ಬಳೇ ತಿನ್ನೋದು, ಏಕೆಂದರೆ ಮಕ್ಳಿಗೆ ಆರೋಗ್ಯ ಕೆಡುತ್ತೆ ಅಂತ ಕೊಡಲ್ಲ ನಾನು. ಇನ್ನು ಕಡಲೆಕಾಯಿ ಹುರಿದಿದ್ದೀನಿ, ಸ್ನ್ಯಾಕ್ಸಿಗೆ ಬೇಕಲ್ಲ. ಸ್ಕೂಲಿಂದ ಬರ್ತಾನೆ ನನ್ನ ಮಗ, ನಮಗೆ ಆಗಲಿ ಸ್ನ್ಯಾಕ್ಸಿಗೆ ಬೇಕು. ಇನ್ನು ನನ್ನ ಮಕ್ಕಳು ಕರ್ಬೇವಿನ ಸೊಪ್ಪು ತಿನ್ನಲ್ಲ. ಏನರೊಳಗೂ ಎತ್ತಾಕ್ಬಿಡ್ತಾರೆ, ನಾಷ್ಟ ಮಾಡುವಾಗ ಎತ್ತಿ ಬಿಸಾಕ್ಬಿಡ್ತಾರೆ. ನಾನು ಅದನ್ನು ಎತ್ತಿ ತಿನ್ಕೊಂಬಿಡ್ತೀನಿ, ಏಕೆಂದರೆ ವೇಸ್ಟ್ ಮಾಡಬಾರ್ದು. ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆಯದು. ಇನ್ನು ನನ್ನ ತಿಂಡಿ ಇದು, ಅನ್ನ ಸಾಂಬಾರು. ನಿಮ್ಮ ತಿಂಡಿ ಏನು ಕಮೆಂಟ್ ಮಾಡಿ ಹೇಳಿ. ಹಾಯ್ ಫ್ರೆಂಡ್ಸ್, ಹೇಗಿದೆ ನನ್ನ ಡ್ರೆಸ್ಸು? ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ, ಅಕ್ಕ ಚೆನ್ನಾಗಿದೆ ಅಂತ ಮೆಸೇಜ್ ಕೂಡ ಮಾಡ್ತಿದ್ದೀರಾ ಇನ್ಬಾಕ್ಸ್ ನಲ್ಲಿ, ಎಲ್ಲಿ ತಗೊಂಡ್ರಿ ಅಂತ. ಇನ್ ಕೆಲವರು ನೀನ್ ಮುತ್ಕಿ ಆಗಿದೆಯಾ, ನಿನ್ಗೆ ಡ್ರೆಸ್ ಬೇಕಾ ಅಂತ ಹೇಳ್ತಾ ಇದ್ದೀರಾ. ಹೌದು ಕಣ್ರಪ್ಪ, ನನ್ ಮಕ್ಳಾಗಿ, ಮೊಮ್ಮಕ್ಳಾಗಿ, ಮೊಮ್ಮಕ್ಳಾಗಿ ನನ್ ಮುತ್ಕಿ ಆಗ್ಬಿಟ್ಟಿದೀನಿ. ನನ್ಗೆ ಡ್ರೆಸ್ ಬೇಡದಿತ್ತು, ಅದ್ರ ಮೈ ತುಂಬಾ ಇದೆ ಅಂತ ಹಾಕೊಂಡಿದೀನಿ. ನಿಮ್ ಮನೇಲಿ ನಿಮ್ ಅಕ್ಕ ತಂಗಿದಿರು, ನಿಮ್ ಹೆಂಡ್ರದಿರು, ನಿಮ್ ಮೌದಿರೆಲ್ಲ ಹೆಂಗಾಗವ್ರೆ ತಾನೆ, ಏಜೇ ಆಗಿಲ್ಲ ತಾನೆ, ತಕ್ಕೊಡಿ, ಅವ್ರು ಹಾಕೊಳ್ಳಿ ಆಯ್ತಾ. ಫ್ರೆಂಡ್ಸ್, ಇನ್ನ ನನ್ಗೆ ಇನ್ಬಾಕ್ಸ್ ಅಲ್ಲಿ ಕೇಳ್ತಿರೋರ್ಗೆಲ್ಲ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಇಂಥ ಕಡೆ ಸಿಗುತ್ತೆ ಅಂತ ಕಮ್ಮಿ ರೇಟ್ ಅಲ್ಲಿ ಹೊಸ ಫ್ಯಾಷನ್ ಇದೆ ಇವಾಗ. ಈ ತರ ಫ್ಯಾಷನ್ ನಾನು ಇದೇ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು. ಫುಲ್ ಡೀಟೇಲ್ಸ್ ನಾನು DM ಮಾಡ್ತೀನಿ, ನಿಮ್ಗೆ ಇಷ್ಟ ಅದೇ ತಗೊಳ್ಳಿ. ನನ್ನ ಮುತ್ಕಿ ಅನ್ನೋರ್ಗೆಲ್ಲ ಉತ್ತರ ಸರಿಯಾಗಿ ಸಿಕ್ತು ಅನ್ಕಂತೀನಿ. ಬನ್ನಿ, ಇವತ್ತು ಎಲ್ಲೋ ಹೊರಟಿದ್ದೀನಿ, ಎಲ್ಲೋಗ್ತಾ ಇದ್ದೀನಿ ನೋಡ್ಕೊಂಡ್ ಬರೀರಂತೆ. ನೋಡಿ ಫ್ರೆಂಡ್ಸ್, ಎಲ್ಲೋ ಹೋಗ್ತಾ ಇದ್ದೀನಿ. ನಿಮ್ಗೆ ಆಲೇ ಗೊತ್ತಿರುತ್ತೆ ನಾನು ಎಲ್ಲೋಗ್ತಾ ಇದ್ದೀನಿ ಅಂತ. ಹೇಗೆ ಕಾಣಿಸ್ತಾ ಇದ್ದೀನಿ ಅಲ್ವಾ? ಯಾರೋ ಒಂದು ಕಮೆಂಟ್ ಹಾಕಿದ್ರು, ಯಾರ್ಯಾರ್ದೋ ಗಾಡಿ ತ ಫೋಟೋ ಹಾಕ್ತೀಯ ಅಂತ. ನಾನು ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಇದು ನಮ್ಮದೇ ಗಾಡಿ. ಇನ್ನು ಇದು ಮನೆ ನಾನು ಮೇಂಟೈನ್ ಮಾಡ್ತಾ ಇರೋದು. ನಾನು ಇರೋವರೆಗೂ ನಂದೇ ಅಂತ ಹೇಳ್ಕೊಬೋದು. ನಾನು ಹೋದ್ಮೇಲೆ ಒಂದು ಗಾದೆ ಇದೆಯಲ್ಲ, ಮನೆ ಮಾರಾಯಿಂದು ಉಸಿರು ಜಾವರಾಯಿಂದು ಅಂತ, ಅದು ಈ ಮನೆಗೆ ಅನ್ವಯ ಆಗುತ್ತೆ. ಸದ್ಯಕ್ಕಂತೂ ಅನ್ವಯ ಆಗಲ್ಲ. ಹೆಮ್ಮೆಯಿಂದ ಹೇಳ್ಕೊತೀನಿ ಇದು ನಂದೇ ಅಂತ. ಇನ್ನು ಹೋಗ್ತಾ ನನ್ನ ದಾರಿಲಿ ನನ್ನ ತಂಗಿ ನನ್ನ ತಮ್ಮ ಸಿಕ್ಕಿದ್ರು, ಎಲ್ಲ ಸೇರಿ ಒಂದೊಳ್ಳೆ ಜಾಗಕ್ಕೆ ಹೋದ್ವಿ. ನೋಡಿ, ಅದು ಇದೇ ಜಾಗ. ಸ್ಯಾಮ್ಸಂಗ್ ಶೋರೂಮು. ಫೋನ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಫಸ್ಟ್ ಟೈಮು ಆಸೆ ಪಟ್ಟು ತೊಗೊತಾ ಇರೋ ವಸ್ತು. ಇನ್ನು ಇದು ನನ್ನ ತಂಗಿ, ನನ್ನ ತಮ್ಮ. ತಂಗಿ ಅಂದರೆ ನಮ್ಮ ವಾರ್ಗಿತ್ತಿ, ನನ್ನ ಮೈದನ ಹೆಂಡ್ತಿ, ನಮ್ಮ ಮನೆಯವ್ರ ತಮ್ಮನ ಹೆಂಡ್ತಿ. ಆದರೆ ಅದು ಯಾವುದು ಹೇಳೋಂಗಿಲ್ಲ, ನನ್ನ ತಂಗಿ ಅಂತಲೇ ಹೇಳ್ಕೊಬೇಕು, ಯಾಕಂದರೆ ನಾವು ಇರೋದು ಹಂಗೇನೆ. ಇನ್ನು ಫೋನ್ ನೋಡಿ, ಇದನ್ನು ಚಾಯ್ಸ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಮನೆಯವ್ರ ಹತ್ರ ನಾನು ಏನೋ ತೊಗೋಬೇಕು ಅಂತ ಕೇಳಿದ್ದು ಇದೇ ಫಸ್ಟು. ಕೇಳ್ತಿದ್ದಂಗೆ 50,000 ಕೊಟ್ಟರು. ಒಂದು ಮಾತು ಆಡಿಲ್ಲ. ಆ 50,000 ಎತ್ಕೊಂಡು ನಂದು ಹಳೆ ಫೋನ್ ತೊಗೊಂಡು ಇಲ್ಲಿಗೆ ಬಂದೆ. ಆದರೆ ನನಗೆ ಈ ಫೋನ್ ತಗೋತಾ ಇದ್ದೀನಿ ಅನ್ನೋ ಖುಷಿಗಿಂತ ನನ್ನ ಹತ್ರ ಇರೋ ಫೋನ್ನ ಮಾರ್ತಾ ಇದ್ದೀನಲ್ಲ ಅನ್ನೋ ಬೇಜಾರೇ ತುಂಬ. ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದಿತ್ತು. ಬಟ್ ಆಗಲಿಲ್ಲ ಅಂದರೆ ವಿಧಿ ಇಲ್ಲ. ಅದು ಹ್ಯಾಂಗ್ ಆಗ್ತಿತ್ತು, ಹೋಗಿತ್ತು ಆಲ್ರೆಡಿ.
ಅದು ಕೊಡಲೇಬೇಕು. ಬಟ್ ಅದು ಮಡಿಕೊಳ್ಳೋಣ ಅಂದರೆ ದುಡ್ಡು ಸಾಲ್ಟೇಜ್ ಇತ್ತು ಈ ಫೋನ್ಗೋಸ್ಕರ. ಅದಕ್ಕೆ ಅದನ್ನು ಮಾರಿಬಿಟ್ಟು ಇದು ನನಗೆ ಹಂಗೆ ಓಪನ್ ಮಾಡೋದು ಗೊತ್ತಿಲ್ಲ. ನೀವು ಅಂದ್ಕೊಂಡಿರ್ತೀರ ನಾನು ಛತ್ರಿ ಹೆಂಗೆಂಗೋ ಆಡ್ತೀನಿ ಫೋನಲ್ಲಿ ಅಂತ. ನಿಜ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಅಡುಗೆ ಮಾಡು, ಊಟ ಮಾಡು, ಕೆಲಸ ಮಾಡು, ದುಡಿ, ಇಷ್ಟೇ ನನಗೆ ಗೊತ್ತಿರೋದು. ಇದನ್ನ ಓಪನ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೈಡಲ್ಲಿ ನಮ್ಮ ತಂಗಿ ನಮ್ಮ ತಮ್ಮ ಇದ್ರೆಲ್ಲ ಹೇಳ್ಕೊಡ್ತಾಯಿದ್ರು. ಅವ್ರನ್ನೂ ಬನ್ನಿ ಅಂದೆ ವಿಡಿಯೋಗೆ, ಬರಲಿಲ್ಲ. ನೀವು ಕಷ್ಟಪಟ್ಟು ತೊಗೊಂಡಿರೋದು ನೀವೇ ಮಾಡಿ ಅಕ್ಕ ಅಂದರು. ಇನ್ನು ತೊಗೊಂಡಿದ್ದೀನಿ ನೋಡಿ. ಈ ಫೋನ್ ಚೆನ್ನಾಗಿದೆ ಇಲ್ಲ ನೀವೇ ಕಮೆಂಟ್ ಮಾಡಬೇಕು. ನನ್ನ ಸೆಲೆಕ್ಷನು ತಪ್ಪಾ ರಾಂಗ ನೀವೇ ಹೇಳಬೇಕು. ನನಗೇನು ಗೊತ್ತಾಗಲಿಲ್ಲ, ಯಾರೋ ಹೇಳಿದ್ರು ಅಂತ ಇದು ತೊಗೊಂಡಿದ್ದೀನಿ. ನನ್ನ ಕೆಪಾಸಿಟಿ ಎಷ್ಟಿತ್ತೋ ಅಷ್ಟಕ್ಕೆ. ಇಷ್ಟ ಆಯಿತು ಅನ್ಕೊಂತೀನಿ ನಿಮ್ಮೆಲ್ಲರಿಗೂ. ಬಟ್ ಇದಕ್ಕೆ ಏನು ಕಷ್ಟಪಟ್ಟಿದ್ದೀನಿ ಅಂತ ನನಗಷ್ಟೇ ಗೊತ್ತು. ಚೆನ್ನಾಗಿದೆ ಅಂದರೆ ನಂದು ಹಳೆ ಫೋನ್ ಮಾರಬೇಕಲ್ಲ, ಅದು ತುಂಬ ಬೇಜಾರು. ಅದು ಆನ್ ಮಾಡೋಕ್ಕೂ ಬರಲಿಲ್ಲ. ಕೊನೆಗೆ ನಮ್ಮ ತಮ್ಮನೇ ಆನ್ ಮಾಡಿಕೊಟ್ರು, ಆನ್ ಆಯಿತು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಯಾವುದು ಪಾಪ ಇದು? ಸ್ಯಾಮ್ಸಂಗ್ ಗ್ಯಾಲಕ್ಸಿ 07.7. 24 ಏನೋ ಹೇಳ್ತಾರಲ್ಲ, 24 ಸ್ಯಾಮ್ಸಂಗ್ 24 ಪ್ರೋ ಅಲ್ಲ. ಮತ್ತೆ ಅದು ನಿನ್ನ ಹೇಳಕ್ಕೆ ಬರಲ್ವ? ನಾನಂತೂ ಓದಿಲ್ಲ ಬರ್ದಿಲ್ಲ. ನಿನಗೆ ನಾನು ಫೋನ್ ನೋಡ್ದಲ್ಲಿ ಹೆಂಗೆ ಹೇಳಿ? ಅಲ್ಲಿ ತೋರಿಸಿದ್ನಲ್ವೀಗ, ಸ್ಯಾಮ್ಸಂಗ್ 24 ಗ್ಯಾಲಕ್ಸಿ. ಸ್ಯಾಮ್ಸಂಗ್ 24 ಗ್ಯಾಲಕ್ಸಿ. ಅಲ್ಟ್ರಾ ಬೇರೆ, ಗ್ಯಾಲಕ್ಸಿ ಬೇರೆ. ಇನ್ನು ನನ್ನ ಫೋನ್ಗೆ ಈ ಫೋನಿಂದ ಎಲ್ಲ ಆ ಫೋನ್ಗೆ ಹಾಕಿಸ್ಕೊಂಡೆ ಸಿಮ್ಮು ಎಲ್ಲ. ನನಗೆ ಅಷ್ಟಾಗಿ ಬರ್ತಿರ್ಲಿಲ್ವಲ್ಲ. ಇದು ಫುಲ್ ಆ್ಯಪ್ಗಳೆಲ್ಲ ಡೌನ್ಲೋಡ್ ಮಾಡಿಕೊಟ್ರು. ಒಂದೊಳ್ಳೆ ಕಡೆ ಹೋದೆ ಅಂತ ಖುಷಿ ಆಯಿತು. ಏಕೆಂದರೆ ಅವರು ಕಸ್ಟಮರ್ನ ನೋಡೋದಕ್ಕಿಂತ ಒಂದು ಸಿಸ್ಟರ್ ಥರ ನೋಡಿದ್ರು. ತುಂಬ ಖುಷಿ ಆಯಿತು ಈ ಬ್ರದರ್ದು ರೆಸ್ಪಾನ್ಸ್ ನೋಡಿ. ಕೆಲವೊಂದು ಕಡೆ ಏನೋ ಬೇಕೇ ಬಿಟ್ಟು ನೋಡಿಬಿಡ್ತಾರೆ, ಮಾತಾಡಿಸ್ಬಿಡ್ತಾರೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದೇ ಹೇಳಲ್ವಾ, ಎಲ್ಲ ಒಳ್ಳೆಯವರೇ ಇರಲ್ಲ, ಎಲ್ಲ ಕೆಟ್ಟವರೇ ಇರಲ್ಲ. ಹಂಗೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಸದ್ಯಕ್ಕೆ ನನಗೆ ಇವತ್ತು ಮಂಗಳವಾರ ಹೋಗಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ. ನೀವು ಹೇಳಬೇಕು ನಾನು ಮಾಡಿ ಸರಿನಾ ತಪ್ಪ ಅಂತ. ಇನ್ನೆಲ್ಲನೂ ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಂಡು ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲ ಹೋಗಿ ಪಾನಿಪುರಿ ತಿಂದ್ಕೊಂಡು ಹೊರಟ್ವಿ. ತುಂಬ ಖುಷಿ ಆಯಿತು. ಇದು ತುಂಬ ಚೆನ್ನಾಗಿದೆ ಶೋರೂಮು. ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲದಕ್ಕಿಂತ ರೆಸ್ಪಾನ್ಸ್ ಚೆನ್ನಾಗಿರಬೇಕು. ನಾವು ತೊಗೊಂಡೇ ಇರಲಿ. ಕೆಲವರು ಎನ್ಕ್ವೈರಿ ಮಾಡ್ತಿದ್ದಂಗೆ ನಾವು ತೊಗೊಳ್ಲಿಲ್ಲ ಅಂದರೆ ಒಂಥರ ನೋಡಿಬಿಡ್ತಾರೆ. ಇಲ್ಲಿ ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟರು. ಫೋನ್ ತೊಗೊಂಡ್ವಿ, ಮತ್ತು ಒಂದು ಸ್ಮಾರ್ಟ್ ವಾಚ್ ತೊಗೊಂಡು ಮನೆ ಕಡೆ ಆರಾಮಾಗಿ ಓಡಾಡ್ಕೊಂಡು ಬಂದ್ವಿ. ನಿಮ್ಗೇನು ಅನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇನ್ನು ಅನ್ನೋರು ಅಂತಲೇ ಇರ್ತಾರೆ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನು ಏನಾರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ನಾನು ಬೇಕು ಅಂತ ಏನೂ ಮಾಡಲ್ಲ, ಏನೂ ಮಾತಾಡಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ, ಆ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ನಗ್ನಗ್ತಾ ಇರಿ, ಕಷ್ಟಪಟ್ಟು ದುಡೀರಿ. ದೇವರು ಇಷ್ಟಪಟ್ಟು ಕಾಪಾಡ್ತಾರೆ ನಿಮ್ಮನ್ನು. ಒಂದಲ್ಲ ಒಂದಿನ ಒಳ್ಳೇದಾಗತ್ತೆ. ಎಲ್ಲರಿಗೂ ಬಾಯ್, ಟಾಟಾ. ಯಾವಾಗಲೂ ಖುಷಿಯಾಗಿರಿ, ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡಿ. ನಿಮ್ಮದನ್ನು ಯಾರಿಗೋ ಕೊಟ್ಟು ಕಳ್ಕೊಂಬೇಡಿ, ಯಾರ್ದೋ ವಸ್ತುಗೆ ನೀವು ಆಸೆ ಮಾಡಬೇಡಿ, ಓಕೆನಾ? ಲವ್ ಯು ಆಲ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ. ನಾನಂತೂ ಸದಾ ಚಿರಋಣಿಯಾಗಿರ್ತೀನಿ ನಿಮಗೆ. ಓಕೆ, ಬಾಯ್.